ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸ್ಪೆಕ್ಟ್ರ್ ಗ್ಯಾಲರಿಯ ಸೌಮ್ಯ ಪಾಣಾಜೆ. ಇವತ್ತು ನಮ್ಮ ಮನೆಯಲ್ಲಿ ಸಿಂಗಾಪುರ್ ಅಡಿಕೆ ಹಣ್ಣಾಗಿದೆ. ಅದು ಹೇಗಿರುತ್ತೆ ನೋಡ್ಕೊಂಡು ಬರೋಣ. ಅಮ್ಮ ಆಲ್ರೆಡಿ ತೋಟಕ್ಕೆ ಹೋಗಿ ಸಿಂಗಾಪುರ್ ಅಡಿಕೆದು ಗೊನೆನ ಕಿತ್ತಿದ್ದಾರೆ. ಸಣ್ಣ ಇರುವಾಗ ನಾನು ಅಜ್ಜಿ ಮನೆಯಿಂದ ಅದು ನೆನಪಿಗೆ ಅಂತೇಳಿ ಆ ಗಿಡ ತಂದು ಹಾಕಿದ್ದೆ. ಬಟ್ ಅದೀಗ ತುಂಬ ದೊಡ್ಡದಾಗಿದೆ ಆ್ಯಂಡ್ ಅದ್ರ ಜೊತೆಗೆ ಸಣ್ಣ ಸಣ್ಣ ಗಿಡಗಳು ಕೂಡ ಅದ್ರ ಜೊತೆ ಹುಟ್ಕೊಂಡಿದೆ. ಅದು ಕೂಡ ಈಗ ದೊಡ್ಡದಾಗಿ ಒಂದೊಂದೇ ಗೊನೆ ಬಿಡ್ತಾ ಇದೆ. ನನಗೆ ಈ ಅಡಿಕೆದು ಬಣ್ಣ ತುಂಬ ಇಷ್ಟ. ತುಂಬ ಕೆಂಪು ಕಲರ್ ಆಗಿ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನನಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ. ಸೊ ನೋಡೋಣ ಅದು ಹೇಗಿರುತ್ತೆ, ಅದರ ಕಲರ್ ಹೇಗಿದೆ ಅಂಥೇಳಿ. ಈ ಅಡಿಕೆದು ವಿಶೇಷ ಏನಂತ ಹೇಳಿದರೆ ತುಂಬ ಸಣ್ಣ ಸೈಜಲ್ಲಿರುತ್ತೆ. ಟೇಸ್ಟ್ ಮಾಡಿದರೆ ಒಂಥರ ಖಾರ ಜಾಸ್ತಿ ಇರುತ್ತೆ. ಇನ್ನೊಂದೇನಂತ ಹೇಳಿದರೆ ಇದು ತುಂಬ ಸಣ್ಣ ಸೈಜಲ್ಲಿರೋದ್ರಿಂದ 1 kg ಆಗಬೇಕಾದ್ರೆ ತುಂಬಾ ಅಡಿಕೆ ಬೇಕಾಗುತ್ತೆ. ಮಾರ್ಕೆಟಲ್ಲಿ ಇದಕ್ಕೆ ತುಂಬ ಒಳ್ಳೆ ರೇಟ್ ಇದೆ. ಇನ್ನೊಂದು ಇದನ್ನು ಅಲಂಕಾರಿಕ ಗಿಡವಾಗಿ ಕೂಡ ಬಳಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇನ್ನೊಂದು ಇದ್ರ ವಿಶೇಷ ಏನಂತ ಹೇಳಿದರೆ ಇದನ್ನು ಆರಾಮವಾಗಿ ಬೆಳಿಬೋದು ಮನೆಗಳಲ್ಲಿ ಅಥವಾ ಮನೆ ಅಂಗಳದಲ್ಲಿ ಆರಾಮಾಗಿ ಬೆಳಿಬೋದು. ಯಾಕಂತ ಹೇಳಿದರೆ ಇದಕ್ಕೆ ವಿಶೇಷವಾಗಿ ನೀರು ಗೊಬ್ಬರ ಏನು ಬೇಕಾಗಿರಲ್ಲ. ಇರೋ ಪೋಷಕಾಂಶದಲ್ಲಿ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಇದನ್ನು ಆರಾಮಾಗಿ ಬೆಳೆಸ್ಬೋದು. ಸೊ ನೋಡಿ, ಈ ಥರ ತೋಟದ ಮೂಲೆಯಲ್ಲಿ ಆರಾಮವಾಗಿ ಇದನ್ನು ಬೆಳೆಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.